ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ನಾನು ಚುರುಮುರಿ ಅಂದರೆ ಮಂಡಕ್ಕಿ, ಇವತ್ತು ಹಚ್ಚಿದ ಮಂಡಕ್ಕಿಯನ್ನು ಮಾಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಬೇಕಾಗುವ ಸಾಮಾನು: ಒಂದು ಪ್ಯಾಕೆಟ್ ಚುರುಮುರಿ ಪ್ಯಾಕೆಟು, ಮತ್ತು ಒಂದು 4 ಚಮಚದಷ್ಟು ಸಕ್ಕರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಈಗ ನೋಡಿ ನಾನು ಸಿಪ್ಪೆ ಎಲ್ಲ ತೆಗೆದು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಒಂದು ದಪ್ಪ ಗಡ್ಡೆ ಇರೋದನ್ನು ಒಂದು 7-8 ಗಡ್ಡೆ ಆದರೂ ಹಾಕ್ಕೋಬೇಕು. ಚಿಕ್ಕದಲ್ಲ, ದಪ್ಪ ಇರೋ ಗಡ್ಡೆ, ಆ ಥರ ದೊಡ್ಡದು ಇರೋದು ಗಡ್ಡೆನ ಒಂದು 7-8 ಹಾಕ್ಕೋಬೇಕು. ಎಲ್ಲ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಜಜ್ಜಿ ಇಟ್ಕೋಬೇಕು. ಆಮೇಲೆ ಕರಿಬೇವಿನ ಸೊಪ್ಪು, ಅದು ಕೂಡ ಸ್ವಲ್ಪ ಜಾಸ್ತಿನೇ ಇರಬೇಕು. ಒಂದು 10 ಎಲೆಯಷ್ಟು ತಗೊಂಡ್ರೆ ಪರವಾಗಿಲ್ಲ. ಆಮೇಲೆ ಶೇಂಗಾ ಬೀಜ, ಪುಟಾಣಿ, ಉಪ್ಪು, ಮೆಣಸಿನ ಪುಡಿ, ಹಾಗೆ ಅರಿಶಿನ ಪುಡಿ, ಇವಿಷ್ಟು ಬೇಕು. ಈಗ ನೋಡಿ ನಾನು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೋತಾ ಇದ್ದೀನಿ. ಹಾಗೆ ಗ್ಯಾಸ್ ಮೇಲೆ ಬಾಳ್ಗಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನೂ ಗ್ಯಾಸ್ ಹಚ್ಚಿಲ್ಲ. ಅದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಗ್ಯಾಸ್ ಹಚ್ಕೋತೀನಿ. ಈಗ ನೋಡಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಕೊಂಡೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಏನಿಲ್ಲ ಅಂದರೂ ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಪ್ಯಾಕೆಟ್ ಚುರುಮುರಿಗೆ. ಈಗ ನಾನು ದೊಡ್ಡದೊಂದು ಅಲ್ಯೂಮಿನಿಯಂ ಡಬ್ಬದಲ್ಲಿ ಎಲ್ಲ ಚುರುಮುರಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ ಕರಿಬೇವೆಲ್ಲ ಸೋಸಿ ಇಟ್ಕೋತಾ ಇದ್ದೀನಿ. ಆಮೇಲೆ ಎಲ್ಲ ಒಗ್ಗರಣೆ ಕೊಡಬೇಕು. ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಸಣ್ಣ ಉರಿಯಲ್ಲಿ ಕಾಯ್ತಾ ಇದೆ. ಎಣ್ಣೆ ಒಂದು ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ನೋಡಿ ಶೇಂಗಾ ಬೀಜ ಹಾಕೋತಾ ಇದ್ದೀನಿ. ಒಂದು 4-5 ಮುಷ್ಟಿಯಷ್ಟು ಶೇಂಗಾ ಬೀಜ ಮೊದಲೇ ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಪುಟಾಣಿ ಒಂದು 3 ಮುಷ್ಟಿಯಷ್ಟು ಪುಟಾಣಿ. ಈಗ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಕರಿಬೇವು, ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ, ಆಮೇಲೆ ಶೇಂಗಾ ಬೀಜ, ಪುಟಾಣಿ, ಇವಿಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ನಾವು ಎಣ್ಣೆ ಕಾದ ಮೇಲೆ ಒಗ್ಗರಣೆಗೆ ಹಾಕಬೇಕು. ಈಗ ಫಸ್ಟಿಗೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಬೆಳ್ಳುಳ್ಳಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕರಿಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಅದನ್ನು ಕರಿಬೇಕಾಗತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು 2 ಚೆನ್ನಾಗಿ ಕರಿಬೇಕು ಎಣ್ಣೆ ಒಳಗಡೆ. ಕರೆದ ಮೇಲೆ ಆಮೇಲೆ ಪುಟಾಣಿ ಬೀಜ, ಆಮೇಲೆ ಶೇಂಗಾ ಬೀಜ ಎರಡನ್ನು ಹಾಕ್ಕೋಬೇಕು. ಇದು ಕರಿಬೇವು ಮತ್ತು ಬೆಳ್ಳುಳ್ಳಿ ಎಲ್ಲ ಕರೆದ ಮೇಲೆ ಗೋಲ್ಡನ್ ಕಲರ್ ಬರುವವರೆಗೂ ನಾವು ಕರಿಬೇಕಾಗತ್ತೆ. ಮೇನ್ ಇರೋದೇ ಬೆಳ್ಳುಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿದ್ದರೆ ಮಾತ್ರ ಇದು ಹಚ್ಚಿದ ಚುರುಮುರಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೋಡಿ ಪುಟಾಣಿ ಮತ್ತು ಶೇಂಗಾ ಬೀಜ ನಾನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಸ್ವಲ್ಪ ಹುರಿಬೇಕಾಗತ್ತೆ ಎಣ್ಣೆ ಒಳಗಡೆ. ಚೆನ್ನಾಗಿ ಹುರಿದು ಆಮೇಲೆ ಇದಕ್ಕೆ ಉಪ್ಪು ಒಂದು 4 ಚಮಚದಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಒಬ್ಬೊಬ್ಬರು ಹೆಚ್ಚು ತಿಂತಾರೆ ಉಪ್ಪು, ಒಬ್ಬೊಬ್ಬರು ಕಡಿಮೆ ತಿಂತಾರೆ. ಅವ್ರಿಗೆ ಬೇಕಾಗುವಷ್ಟು ಹಾಕ್ಕೋಬಹುದು. ಆಮೇಲೆ ಈಗ ಮೆಣಸಿನ ಪುಡಿ ಹಾಕ್ಕೋಬೇಕು ಒಂದು 4 ಚಮಚದಷ್ಟು. ನಿಮಗೆ ರುಚಿಗೆ ತಕ್ಕಷ್ಟು. ಒಬ್ಬರು ಖಾರ ಜಾಸ್ತಿ ತಿಂತಾರೆ, ಒಬ್ಬರು ಖಾರ ಕಡಿಮೆ ತಿಂತಾರೆ. ಅವರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬಹುದು. ನಾನು ಇಲ್ಲಿ 4 ಚಮಚದಷ್ಟು ಹಾಕ್ಕೋತಾ ಇದ್ದೀನಿ. 4 ಚಮಚನೂ ಹಾಕಿಲ್ಲ, ಒಂದು 3-3.5 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಜಾಸ್ತಿ ಏನು ಬೇಡ, ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು.
ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕದು. ಪೂರ್ತಿ ಮಿಕ್ಸ್ ಆಗಿ ಚೆನ್ನಾಗಿ ಅದರಲ್ಲಿ ಸಣ್ಣ ಉರಿಯಲ್ಲಿ ನಾವು ಎಲ್ಲನೂ ಹುರ್ಕೋಬೇಕು. ಈ ಮಸಾಲೆ ಒಂದು ಮೇನ್ ಕರೆಕ್ಟ್ ಆಯ್ತಂದರೆ ಚುರುಮುರಿ ತುಂಬ ಟೇಸ್ಟ್ ಆಗುತ್ತೆ. ಮೇನ್ ಇರೋದೇ ಈ ಮಸಾಲೆ ಸರಿಯಾಗಿ ಮಾಡ್ಕೋಬೇಕು ನಾವು. ಈ ಸಂಜೆ ಟೈಮಲ್ಲಿ ಚಾದ ಹತ್ತಿರ ತಿನ್ನೋಕ್ಕೆ, ಆಮೇಲೆ ಎಲ್ಲಾದರೂ ಟೂರಿಗೆ ಹೋದಾಗ ಟೈಮ್ ಪಾಸಿಗೆ ತಿನ್ನೋದಕ್ಕೆ, ಮಕ್ಕಳಿಗೆ ಎಲ್ಲರಿಗೂ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಇಷ್ಟಪಡುವ ತಿಂಡಿ ಇದು. ಟೈಮ್ ಪಾಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಹೋದಾಗ, ಟೂರಿಗೆ ಹೋದಾಗ ಅಥವಾ ಚಿಕ್ಕ ಮಕ್ಕಳಿದ್ದಾಗ ಅವರು ಸಂಜೆ ಟೈಮ್ ತಿನ್ನೋದಕ್ಕೆ, ಆಮೇಲೆ ದೊಡ್ಡವರಿಗೆಲ್ಲ ಚಾದ ಹತ್ತಿರ ತಿನ್ನೋದಕ್ಕೆ, ಟೈಮ್ ಪಾಸಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಈಗ ಡಬ್ಬದಲ್ಲಿ ನಾನು ಚುರುಮುರಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲೇ ಈ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಡಬ್ಬದಲ್ಲಾದರೆ, ಈ ಸಣ್ಣ ಪಾತ್ರೆಯಲ್ಲಾದರೆ ಮಿಕ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ದೊಡ್ಡ ಡಬ್ಬ ತೊಗೊಂಡು ಅದರಲ್ಲೇ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೋಡಿ ಮಸಾಲೆ ರೆಡಿ ಆಗ್ತಾ ಬಂದಿದೆ. ನೋಡಿ ಈ ಥರ ಆಗಬೇಕು ಮಸಾಲೆನ. ನೋಡಿ ಈಗ ಡಬ್ಬದಲ್ಲಿ ಇದನ್ನು ಹಾಕ್ಕೊಂಡು ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಬಿಸಿ ಬಿಸಿ ಇರುವಾಗಲೇ ಹಾಕ್ಕೋಬೇಕು, ತಣ್ಣಗಾಗಬಾರ್ದು. ಬಿಸಿ ಇರುವಾಗಲೇ ಹಾಕಿದರೆ ಮಿಕ್ಸ್ ಆಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಚುರುಮುರಿ ಕೂಡ ಕ್ರಿಸ್ಪಿ ಆಗುತ್ತೆ. ಈಗ ನೋಡಿ ಇದನ್ನು ಸಕ್ಕರೆ ಪುಡಿ ಏನಿದೆಯಲ್ಲ ಈಗ ನಾವು ಹಾಕ್ಕೋಬೇಕು. ಇದು ಮೊದಲೇ ನಾವು ಹಾಕ್ಕೊಂಡ್ರೆ ಏನಾಗುತ್ತೆ, ಉಪ್ಪು ಮತ್ತು ಸಕ್ಕರೆ ಎರಡೂ ಗಟ್ಟಿಯಾಗಿಬಿಡುತ್ತೆ. ಹೀಗಾಗಿ ನಾವು ಇದನ್ನು ಗ್ಯಾಸ್ ಮೇಲೆ ಇಟ್ಟಾಗ ಹಾಕ್ಕೋಬಾರ್ದು. ಆಮೇಲೆ ಪುಡಿನ ಸಪ್ರೇಟಾಗಿ ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಎಲ್ಲ ಮಿಕ್ಸ್ ಆಗ್ತಾ ಇದೆ. ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆಯೂ ಕರೆಕ್ಟಾಗಿ ಹತ್ತಿರಬೇಕು ಅದು ಚುರುಮುರಿಗೆ. ಎಲ್ಲ ಕಡೆಯೂ ಎಲ್ಲ ಭಾಗಕ್ಕೂ ಕರೆಕ್ಟಾಗಿ ಹತ್ತಿರಬೇಕು ಎಲ್ಲ ಮಸಾಲೆ, ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲನೂ ಮಿಕ್ಸ್ ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ಥರ ಮಂಡಕ್ಕಿನ ಮಾಡಿ ನೋಡಿ. ನಿಮ್ಮ ಕಡೆಯೆಲ್ಲ ಏನಂತಾರೋ ಗೊತ್ತಿಲ್ಲ ನನಗೆ. ನಾವು ಇಲ್ಲಿ ಚುರುಮುರಿ ಅಂತೀವಿ, ಏನು ಮಂಡಕ್ಕಿ ಅಂತಿರೋ ಚುರುಮುರಿ ಅಂತಿರೋ ಗೊತ್ತಿಲ್ಲ. ಎರಡು ಹೇಳಿದ್ದೀನಿ ಗೊತ್ತಾಗಲಿ ಅಂತ ಹೇಳಿ. ಈಗ ನೋಡಿ ಈ ಥರ ಡಬ್ಬದಲ್ಲಾದರೆ ಮಿಕ್ಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಆಗುತ್ತೆ. ನೋಡಿ ಈಗ ರೆಡಿ ಆಗ್ತಾ ಇದೆ ನೋಡಿ ಚುರುಮುರಿ. ಟೈಮ್ ಪಾಸಿಗೆ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಟೂರಿಗೆ ಹೋದಾಗಂತೂ ತುಂಬ ಒಳ್ಳೆ ತಿನಿಸಂತ ಹೇಳ್ಬೋದು. ಮನೆ ಮಂದಿ ಎಲ್ಲ ಆರಾಮಾಗಿ ತಿನ್ಬೋದು. ಈ ಥರ ಮಾಡಿಟ್ರೆ ನೀವು ತಿಂಗಳಾನುಗಟ್ಲೆ ಇಟ್ಟು ಆರಾಮಾಗಿ ತಿನ್ಬೋದು. ಹೊರಗಿನ ತಿಂಡಿ ಎಲ್ಲ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿಟ್ರೆ ಹುಡುಗರು ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಎಲ್ಲರೂ ತಿನ್ನುವಂಥ ತಿನಿಸಿದು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ ಮನೆಯಲ್ಲಿ. ನೋಡಿ ಈಗೆಲ್ಲ ಮಿಕ್ಸ್ ಆಗಿದೆ. ಇದು ಸ್ವಲ್ಪ ಆರಿದ ಮೇಲೆ ಆಮೇಲೆ ಡಬ್ಬ ಮುಚ್ಚಳ ಹಾಕಿಡಿ. ಮೊದಲೇ ಬಿಸಿ ಇದ್ದಾಗ ಡಬ್ಬ ಮುಚ್ಚಳ ಹಾಕಬೇಡಿ. ಎಲ್ಲ ಆರಿದ ಮೇಲೆ ಮುಚ್ಚಳ ಹಾಕಿಡಿ. ನೀವು ತಿಂಗಳಗಟ್ಟಲೆ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಡಬ್ಬ ಆರಿದ ಮೇಲೆ ಡಬ್ಬ ಓಪನ್ ಇಟ್ಟರೆ ಕ್ರಿಸ್ಪಿ ಆಗಿರುವುದಿಲ್ಲ, ಎಲ್ಲ ಮೆತ್ತಗಾಗಿಬಿಡುತ್ತೆ. ಡಬ್ಬ ಯಾವಾಗಲೂ ಮುಚ್ಚೆ ಇಡಬೇಕು. ಒಂದು ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕಿಟ್ರೆ ಇನ್ನೂ ಬೆಸ್ಟು, ಏನೂ ಆಗಲ್ಲ. ಈಗ ನೋಡಿ ರುಚಿ ರುಚಿಯಾದ ಚುರುಮುರಿ ರೆಡಿ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ.
ನೋಡಿ ಈ ಥರ ಆರಾಮಾಗಿ ತಿನ್ಬೋದು. ಇದೇನು ಹೊಟ್ಟೆ ತುಂಬಲ್ಲ, ಜಾಸ್ತಿ ತಿಂದರೂ ಏನು ಹೊಟ್ಟೆ ತುಂಬಲ್ಲ. ಇದು ಆರಾಮಾಗಿ ಇಷ್ಟು ತಿನ್ಬೋದು ತಿನ್ನೋರು, ಇಲ್ಲ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ತಿನ್ಬೋದು. ರುಚಿಯಾದ ಚುರುಮುರಿ ರೆಡಿಯಾಗಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.